ಡಿಂಪಲ್ ಕ್ವೀನ್ ರಚಿತಾರಾಮ್ ಬುಲ್ಬುಲ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿ ಇಲ್ಲಿಗೆ 14 ವರ್ಷಗಳು. 2013ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿದ್ದಂತಹ ಬುಲ್ಬುಲ್ ಚಿತ್ರದಲ್ಲಿ ದರ್ಶನ್ಗೆ ನಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ರು. ನಟಿ ರಚಿತಾರಾಮ್ ಈ 14 ವರ್ಷಗಳ ಸಂಭ್ರಮವನ್ನ ಅವರ ಅಭಿಮಾನಿಗಳು ವಿಶಿಷ್ಟವಾಗಿ ಆಚರಿಸಿದ್ದಾರೆ. ಅನಾಥಾಶ್ರಮಗಳಿಗೆ ರೇಷನ್ ಕಿಟ್, ಬಟ್ಟೆ ನೀಡುವ ಮೂಲಕ ಈ 14 ವರ್ಷಗಳ ಸಂಭ್ರಮವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ರಚಿತಾರಾಮ್ ತಮ್ಮ ಅಭಿಮಾನಿಗಳ ಮೂಲಕ ನೊಂದ ಜೀವಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ರಚಿತಾ ಅಭಿಮಾನಿಗಳು ಅನಾಥಾಶ್ರಮದಲ್ಲಿ ಕೇಕ್ ಅನ್ನು ಕತ್ತರಿಸಿ ವಿಶೇಷವಾಗಿ ಆಚರಿಸಿದ್ದಾರೆ. ನಮಸ್ಕಾರ, ನಿಮ್ಮ ಜನಧ್ವನಿ ಮಹೇಶ್. ಮೊದಲನೇದಾಗಿ ತುಂಬ ಖುಷಿಯಾಗುತ್ತೆ. ರಚಿತಾರಾಮ್ ಮೇಡಮ್ ಅವರು 14ನೇ ವರ್ಷಕ್ಕೆ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವ್ರು ಪ್ರತಿಯೊಂದು ಕೆಲಸದಲ್ಲೂ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಉದಾಹರಣೆಗೆ ನಮ್ಮ ಒಂದು ಜನಧ್ವನಿ ಸೇವಾ ಟ್ರಸ್ಟ್ ವತಿಯಿಂದನೇ ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು ಒಂದು 2 ಲಕ್ಷ ರೂಪಾಯಿಯಷ್ಟು ರೇಷನ್ ಕಿಟ್ನು ಸಹ ಡೊನೇಟ್ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತೇನು 14 ವರ್ಷ ಒಂದು ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಿದ್ದಾರೆ, ಆ ಒಂದು ಅದ್ಭುತ ಗಳಿಗೆನ ಜನಧ್ವನಿ ಸೇವಾ ಟ್ರಸ್ಟ್ ಆಶ್ರಮದಲ್ಲಿ ದಿನಸಿ ಪದಾರ್ಥ ನೀಡ್ತಾ ಮತ್ತು ಆಶ್ರಮಕ್ಕೆ ವಿಶೇಷ ಊಟದ ವ್ಯವಸ್ಥೆ ಮಾಡ್ತಾ ಎಲ್ರಿಗೂ ಬಟ್ಟೆ ವ್ಯವಸ್ಥೆ ಮಾಡ್ತಾ ತುಂಬ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸರ್. ಯಾಕೆಂದರೆ ಯಾವ ರೀತಿ ಬೇಕಾದ್ರೂ ಅವರು ದೊಡ್ಡದಾಗಿ ಆಚರಣೆ ಮಾಡ್ಕೊಬೋದಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ ದೊಡ್ಡ ಅನ್ನೋ ಒಂದು ನಿಟ್ಟಿನಲ್ಲಿ ಆಶ್ರಮಕ್ಕೆ ಅದು ಹಿರಿಯರ ದೊಡ್ಡವರ ಆಶೀರ್ವಾದ ಇರಬೇಕು. ಇವತ್ತು ಮದರ್ಸ್ ಡೇ ಇದೆ. ವಿಶೇಷವಾಗಿ ಅವರ ಒಂದು 14 ವರ್ಷ ಏನಿವತ್ತು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾರೆ, ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳಾಗಬೇಕು, ಇನ್ನೊಂದಷ್ಟು ದೊಡ್ಡವರ ಹಿರಿಯರ ಆಶೀರ್ವಾದ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನಧ್ವನಿ ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಬಂದು ಹಿರಿಯರ ಒಂದು ಸಮ್ಮುಖದಲ್ಲಿ ಅವರ ಒಂದು ಅಭಿಮಾನಿಗಳ ಬಳಗದ ವತಿಯಿಂದ ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಅವರಿಂದ ಒಳ್ಳೊಳ್ಳೆ ಕೆಲಸಗಳಾಗಲಿ ಅನ್ನೋದಕ್ಕೆ ಉದಾಹರಣೆ ಆಗಲಿ ಸೆಲೆಬ್ರೇಷನ್